ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಮ್ ಮನ್ಸಲ್ಲಿ ನನಗೆ ಹೇಳ್ಬೇಕು ಅನ್ಕೊಂಡಿದ್ದ ಮಾತು, ನನಗೆ ಕೇಳಿಸಿದ ಮಾತು, ಐ ಲವ್ ಯು. ಹಾಗಂತ ನೀನ್ ಅನ್ಕೊಂಡ್ರೆ ಸರಿ ಹೋಗಲ್ಲ. ನಾನ್ ಹೇಳ್ಬೇಕು. ಏನಂತ? ಐ ಲವ್ ಯು ಅಂತ. ಥ್ಯಾಂಕ್ ಯು ಆಫೀಸರ್. ನೀನು ದೊಡ್ಡ ತರಲೆ ಆಗಿ ಹೋಗಿದ್ಯಾ. ಶಾಪಿಂಗ್ ಅಲ್ಲಿ ನನಗೋಸ್ಕರ ನೆಕ್ಲೆಸ್ ಅನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ, ನಾನು ಕೇಳ್ದೇನೆ ನನಗೆ ಗಿಫ್ಟ್ ಅನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಆಫೀಸರ್. ಮಾತಲ್ಲ ಅಷ್ಟೇನಾ ಅಥವಾ ಕೊಡೋದೇನಾದ್ರೂ ಇದೆಯಾ? ಅರ್ಥ ಆಗ್ಲಿಲ್ಲ. ಹಲೋ ಮೇಡಮ್ ಕಲ್ಯಾಣಿ ಅವರೇ, ನಾಳೆ ಕೃಷ್ಣಾಷ್ಟಮಿ ಅನ್ನೋದು ನೆನ್ಪಿದ್ಯಾ? ಇದೆ. ಹಾ, ನಿಮ್ ಸಿಟಿಲಿರೋ ಹಾಗೆ ಇಲ್ಲಿ ಕೆಲಸಗಳನ್ನ ಕಾಂಟ್ರಾಕ್ಟ್ ಕೊಡಲ್ಲ ಮೇಡಮ್. ಎಲ್ಲ ಸೇರ್ಕೊಂಡು ಏನೇ ಕೆಲಸ ಇದ್ರೂ ನಾವೇ ಮಾಡ್ಕೋತೀವಿ. ಏನ್ ಕೆಲಸ ಇರುತ್ತೆ? ಬೆಣ್ಣೆ ಮಡಿಕೆಗೆ ಬಣ್ಣ ಹಚ್ಚಬೇಕು, ಮನೆ ಮುಂದೆ ರಂಗೋಲಿ ಹಾಕಬೇಕು, ಮನೇನ ಅಲಂಕಾರ ಮಾಡಬೇಕು. ಅದಾದ್ಮೇಲೆ ನಮ್ಮ ಬಾಲಕೃಷ್ಣ ನಾಳೆ ಪುಟ್ಟ ಪುಟ್ಟ ಹೆಜ್ಜೆ ಇಡಬೇಕಲ್ವಾ? ಕೂತ್ಕೊಂಡು ಹಬ್ಬದ ವಿಶೇಷಗಳು ಇಲ್ಲ ಪುರಾಣಗಳನ್ನೇ ಹೇಳ್ತಾ ಕೂತಿರ್ತೀಯೋ, ಇಲ್ಲ ನಮ್ ಜೊತೆ ಸೇರಿ ಕೆಲಸ ಏನಾದ್ರೂ ಮಾಡ್ತೀಯೋ? ಅವಳನ್ನ ಕರ್ಕೊಂಡ್ ಬರೋಕೆ ಹೇಳ್ತಿದ್ದೆ ಅಮ್ಮ. ಅಷ್ಟರಲ್ಲಿ ನೀನ್ ಬಂದು ಅವಳಿಗೆ ಹೇಳೋದನ್ನ ಬಿಟ್ಟು ನನಗೆ ಹೇಳ್ತಿದ್ಯಲ್ಲ. ತಮಾಷೆಗೆ ಹೇಳ್ದೆ ಶೌರ್ಯ, ಎಲ್ರೂ ಕಾಯ್ತಿದ್ದಾರೆ, ಬನ್ನಿ. ನಡಿ. ಸರಿಯಾಗಿ ಚೆನ್ನಾಗಿ ಹಾಕ್ಬೇಕು. ಸರಿನಮ್ಮ. ಏನ್ ಪಲ್ಲವಿ ಅಲ್ಲೇ ನಿಂತಿದ್ಯಾ? ಬಾ, ನೀನ್ ಕೂಡ ಬಂದ್ ಬಣ್ಣ ಹಚ್ಚು ಬಾ. ಅಮ್ಮ, ಪಲ್ಲವಿಗೆ ಸಗಣಿ ಮೆತ್ತಿದ ಹಾಗೆ ಮುಖಕ್ಕೆ ಮೇಕಪ್ ಹಾಕೊಳಕ್ ಬರುತ್ತೆ ಹೊರತು ಹೀಗೆ ಮೈ ಬಗ್ಸಿ ಬಣ್ಣ ಹಾಕಕ್ ಬರಲ್ಲಮ್ಮ. ಸುಮ್ನೆ ಇರೋ. ಅದಲ್ದೆ ಅವಳ ಕೈಗೆ ಬ್ರಷ್ ಕೊಟ್ವಿ ಅಂತ ಅನ್ಕೊಳಮ್ಮ, ಅದು ಕೂಡ ಮುಖಕ್ಕೆ ಹಚ್ಕೊಳ್ಳೋದೇನೋ ಅಂತ ಪೂರ್ತಿಯಾಗಿ ಹಚ್ಕೊಂಡ್ ಬಿಡ್ತಾಳೆ. ಅವಾಗ ಬಡಕೆಗೆ ಬಣ್ಣ ಹಚ್ಚೋದಕ್ಕೆ ಏನು ಉಳಿಯಲ್ಲ. ಅಯ್ಯೋ ದೇವ್ರೆ, ಸುಮ್ನಿರಿ, ಮೊದ್ಲೇ ಎಲ್ಲ ಅಂಗಡಿನೂ ಮುಚ್ಚಿರ್ತಾರೆ. ಎಲ್ಲರೂ ಸಂತೋಷವಾಗಿದ್ದಾರೆ ಶ್ರೀಮತಿ ಅವರೇ, ನೀವು ಹೋಗಿ ಅವ್ರ ಜೊತೆ ಸಂತೋಷವಾಗಿ ಇರ್ಬೋದಲ್ವಾ? ಓಹೋ, ನಿನಗೆ 4 ಜನ ಸಂತೋಷವಾಗಿದ್ರೆ ಇಷ್ಟ ಆಗಲ್ಲ ಅಲ್ವಾ? ಸಾರಿ. ಮೂವರ್ನು ಹೀಗೆ ನೋಡ್ತಾ ಇದ್ರೆ ನನ್ನ ಮೈಯೆಲ್ಲ ಉರಿತಾ ಇದೆ. ಹೌದು, ಈ ಅನುಪಮ ನಮ್ಮನೆಗೆ ಯಾವಾಗ ಬಂದ್ಲು? ನಿನ್ಗೆ ಹೇಳಿ ಇಬ್ರನ್ನು ಕರ್ಕೊಂಡು ಹೋಗೋಣ ಅನ್ಕೊಂಡೆ ದಮಯಂತಿ, ಆದ್ರೆ ನೀನ್ ಕಾಣಿಸ್ಲಿಲ್ಲ. ಇತ್ತೀಚೆಗೆ ನಿನ್ ಕಣ್ಣು ನೆತ್ತಿಗೆ ಹೋಗಿದೆ, ನಾನೆಲ್ಲಿ ಕಾಣಿಸ್ತೇನೆ? ಹಾಗಲ್ಲ ದಮಯಂತಿ, ನಾಳೆ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಎಲ್ರೂ ಸೇರಿ ಕೆಲಸ ಮಾಡಿದ್ರೆ ಒಳ್ಳೇದು ಅಂತ ಅಮ್ಮ ಹೇಳಿದ್ರು. ಅದಕ್ಕೆ ಶೌರ್ಯನು ಕಲ್ಯಾಣಿನೂ ಕರ್ಕೊಂಡು ಹೋಗೋಣ ಅಂತ. ಅನುಪಮ, ನೀನು ಅತ್ತೆ ಏನ್ ಮಾಡಿದ್ರು ಈ ಮನೆ ಒಳ್ಳೇದಕ್ಕೋಸ್ಕರನೇ ಮಾಡ್ತೀರಮ್ಮ. ಇಷ್ಟೊಂದು ಹೇಳೋ ಅಗತ್ಯ ಇಲ್ಲ. ದಮಯಂತಿ ಮಾಮೂಲಾಗೆ ಕೇಳಿದ್ಲು ಅಷ್ಟೇ. ಶೌರ್ಯ, ಕಲ್ಯಾಣಿ, ನಡೀರಿ, ನಾನು ಬರ್ತೀನಿ. ಬಾ ಅನುಪಮ, ಬನ್ನಿ. ಭಾವ ಬನ್ನಿ. ನೀವು ಕೂಡ ಬಣ್ಣ ಹಚ್ಚಿ. ಕುತ್ಕೊಳ್ಳಿ. ನೀವು ಕೂಡ ಬ್ರಷ್ ತಗೊಂಡು ನಿಮ್ಗಿಷ್ಟ ಬಂದ ಹಾಗೆ ಅಂದವಾಗಿ ಬಣ್ಣ ಹಚ್ಚಿ. ಕೃಷ್ಣನ್ಗೆ ಹಬ್ಬ ಅಂದ್ರೆ ತುಂಬಾ ಇಷ್ಟ. ಅಂತ ಕೃಷ್ಣನ್ಗೆ ನಾವು ಹಬ್ಬ ಮಾಡ್ತಿದ್ದೀವಿ. ಅವನಿಗಿಷ್ಟ ಆಗೋ ಹಾಗೆ ಅಂದವಾಗಿ ಬಣ್ಣ ಹಚ್ಚಿ ಹಚ್ಚಿ ಹಚ್ಚಿ.
ಇವ್ರನ್ನ ಹೀಗೆ ಬಿಟ್ರೆ ನಾಳೆ ಇನ್ನೂ ಸಂತೋಷವಾಗಿರ್ತಾರೆ. ಇವಳು ಚೆನ್ನಾಗಿ ರೆಡಿಯಾಗಿ ಆ ಸಂಪದ ಮಗನಿಗೆ ಕೃಷ್ಣನ್ ಗೆಟಪ್ ಹಾಕಿ ಅವ್ನ್ ಹೇಗೆ ಇದ್ರು ಅಚ್ಚು ಕೃಷ್ಣನ್ ಹಾಗೇ ಇದ್ದಾನೆ ಅಂತ 100ಕ್ಕೆ 100 ಸಲ ಹೇಳ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ದೃಷ್ಟಿ ತೆಗಿತಾರೆ. ಕೋಲಾಟದ ಹೆಸರಲ್ಲಿ ತೈತಕ್ಕ ಅಂತ ಕುಣಿತಾರೆ. ಒಬ್ರು ಮೇಲೊಬ್ರು ಬಣ್ಣ ಹಾಕೊಂಡು ಈ ಮನೆನ ಶ್ರೀಕೃಷ್ಣ ಹುಟ್ಟಿರೋ ಮನೆ ಹಾಗೆ ಬದಲಾಯಿಸ್ಬಿಡ್ತಾರೆ. ಆವಾಗ ಸಂತೋಷವಾಗಿರೋ ಅನುಪಮ ಕಲ್ಯಾಣಿ ಇಬ್ರು ನನ್ ಕಡೆ ನೋಡಿ ನಾವೇ ಗೆದ್ವಿ ಅಂತಾರೆ. ಹಾಗೆ ನಡೆಯೋದಿಕ್ಕೆ ಅವಕಾಶ ಕೊಡಬಾರ್ದು. ಆದಷ್ಟು ಬೇಗ ಏನಾದರೂ ಮಾಡಲೇಬೇಕು. ಮಾಡ್ತೀನಿ. ನೀವೇನದ್ಕೆ ಅವ್ರ ಆನಂದವಾಗಿದ್ರೆ ಏನೋ ಒಂದ್ ಮಾಡಿ ಜಗಳ ಮಾಡ್ದೇನೆ ನಾನು ಈ ಕಡೆ ಬಾ ಅಂತ ಕರಿತಿದ್ದೀರಾ? ಅದಕ್ಕೆ ನಿನ್ನ ಇಲ್ಲಿಗೆ ಕರ್ತಿರೋದು. ನೀನು ನಾನು ಸೇರಿ ಅವ್ರನ್ನ ಏನಾದ್ರೂ ಒಂದು ಮಾಡ್ಬೇಕು. ಏನ್ ಮಾಡೋಣ ಅದ್ಕೆ? ಆ ಕಲ್ಯಾಣಿ ಕಣ್ಣು ಹೋಗೋ ಹಾಗೆ ಮಾಡ್ಬೇಕು. ನಿಮ್ಮಲ್ಲಿ ಒಳ್ಳೆ ನಟಿ ಇದ್ದಾಳತ್ಗೆ. ಚೆನ್ನಾಗಿ ನಟಿಸ್ತಿದ್ದೀರಾ. ಕಣ್ ಕಾಣ್ದಿರೋ ಹಾಗೆ ಮಾಡೋಣ ಅಂತಿದ್ದೀರಾ. ಅದೇನೋ ಸರಿ ಆದ್ರೆ ಏನು? ನಿಮ್ಗೇನೋ ಗಂಟ್ಲಿ ಗೇಟಾಗಿ ಕೆಲವು ದಿನ ಮಾತು ಹೋಗಿದೆ. ನನ್ಗೇನೋ ಬಾಯ್ ಇದ್ರೂ ಏನೋ ಮಾತಾಡೋಕಾಗ್ತಿಲ್ಲ. ಇವಾಗಲೇ ನಾನು ನೀನು ಒಂದ್ ಪಾರ್ಟಿ ಅಂತ ಯಾರು ನನ್ನ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ. ಅಂಥದ್ರಲ್ಲಿ ಕಲ್ಯಾಣಿ ಕಣ್ಣು ನಮ್ಮಿಂದಾನೇ ಹೋಯ್ತು ಅಂತ ಗೊತ್ತಾದ್ರೆ ಇನ್ನೇನಾದ್ರೂ ಇದೆಯಾ? ಇಬ್ರು ಸೇರಿ ಮಾಡ್ತಿರೋದಕ್ಕೆ ನಮ್ ಕಣ್ ತೆಗ್ದು ಆ ಕಲ್ಯಾಣಿಗೆ ಹಾಕ್ಬಿಡ್ತಾರೆ ಅತ್ತೆ. ನಿಮ್ದು ಹೇಗೂ ದೊಡ್ಡ ಕಣ್ಣು, ಕಲ್ಯಾಣಿಗೆ ದೊಡ್ಡದಾಗುತ್ತೆ. ಇನ್ನು ಉಳ್ದಿದ್ ನಂದೇ ಅಲ್ವಾ? ನನ್ ತೆಗೆದು ಹಾಕ್ಬಿಡ್ತಾರೆ. ಯಾರ ಮೇಲೂ ಅನುಮಾನ ಬರ್ದಿರೋ ಹಾಗೆ ನಾನು ಪ್ಲಾನ್ ಮಾಡಿದ್ದೀನಿ. ಆದ್ರೂ ಅದ್ ಹೇಗ್ ಹೇಳಿ ಅದ್ಕೆ? ಮಡಿಕೆ ಇದೆಯಲ್ವಾ, ಅದರಲ್ಲಿ ನಾವು ಆಸಿಡ್ ಹಾಕೋಣ. ಅದನ್ನ ಕಲ್ಯಾಣಿ ಹೊಡೆಯೋ ತರ ಪ್ಲಾನ್ ಮಾಡೋಣ. ಅರ್ಥ ಆಗ್ಲಿಲ್ಲ ಅದ್ಗೆ. ಹೇಳೋದಕ್ಕೇನೋ ಬಾಯಿಲ್ಲ, ಬರೆಯೋದಕ್ಕೂ ಬರೋದಿಲ್ಲ. ಇವಾಗ ನಿಮ್ ನೋವು, ಅದೇ ನಿಮ್ ಐಡಿಯಾ ನನಗೆ ಹೇಗೆ ಗೊತ್ತಾಗುತ್ತೆ? ಏನೋ ಇದೇನೋ ಮಡಿಕೆ ಅಂತ ಅರ್ಥ ಆಯ್ತು. ಮತ್ತಿದೇನು? ಆಸಿಡಾ? ಅವಳಿಗೆ ಕಣ್ಣು ಮಾತ್ರ ಹೋಗ್ಬೇಕು. ಮಡ್ಕೆನ ಕಲ್ಯಾಣಿ ಅಲ್ದೇನೆ ಇನ್ಯಾರಾದ್ರೂ ಹೊಡೆದ್ರೆ ಅವ್ರ ಮೇಲೆ ಬೀಳತ್ತಲ್ವಾ ಅದ್ಕೆ? ನೀನು ನಾಳೆ ಮಡಿಕೆಯಲ್ಲಿ ಆಸಿಡ್ ಹಾಕು. ಅವಳು ಅದನ್ನ ಹೊಡೆಯೋ ತರ ನಾನ್ ನೋಡ್ಕೋತೀನಿ. ಅವಳಿಗೆ ಕಣ್ಣು ಹೋದ್ರೆ ಆಮೇಲೆ ನನಗೆ ಮನಃಶಾಂತಿ ಸಿಗತ್ತೆ. ನೀವು ಸೂಪರ್ ಅದ್ಗೆ. ನಿಮ್ ಪ್ಲಾನ್ ಬೊಂಬಾಟ್. ನಾಳೆಯಿಂದ ಕಲ್ಯಾಣಿ ಜೀವನ ಎಲ್ಲ ಕತ್ಲೆ ಅಂತೀರಾ ಅಷ್ಟೇ ಅಲ್ವಾ? ಬಾಲಾಜಿ ಅಮ್ಮೋರೆ, ಮಡ್ಕೆನೆಲ್ಲ ಹುಷಾರಾಗಿ ಆರೋಗ್ಯ ಇಡ್ತಿದ್ಯಾ ಅಲ್ವಾ? ಇಡ್ತಿದ್ದೀನಮ್ಮೋರೆ. ಇನ್ನೆಷ್ಟು ಮಡಿಕೆ ಇದೆ? ಇನ್ನೊಂದು 6-7 ಇರ್ಬೇಕಮ್ಮೋರೆ. ಸರಿ ಸರಿ, ಹುಷಾರಾಗಿ ತಗೊಂಡು ಹೋಗು.
ತಗೋ, ಹುಷಾರಾಗಿ ತಗೊಂಡೋಗು. ಜೋಪಾನಪ್ಪ. ಆಗ್ಲಿ ಯಜಮಾನ್ರೆ. ಅಜ್ಜಿ, ಈಗಾಗ್ಲೇ ತುಂಬಾ ತಡ ಆಗೋಗಿದೆ. ಮತ್ತೆ ಬೆಳಿಗ್ಗೆನೆ ಹೇಳ್ಬೇಕು. ನಿಮ್ಗೆ ನಿದ್ದೆ ಸಾಕಾಗಲ್ಲ. ನೀವು ಹೋಗಿ ಮಲ್ಕೊಳ್ಳಿ. ನಾನು ಆಫೀಸರ್ ಮಿಕ್ಕಿರೋದಕ್ಕೆಲ್ಲ ಹಚ್ತೀವಿ. ಹೌದು ಅಜ್ಜಿ, ನೀವು ಹೋಗಿ ಮಲ್ಕೊಳ್ಳಿ, ನಾವಿಬ್ರು ಹಚ್ತೀವಿ. ಅನುಪಮ, ನಡಿ. ಇವರಿಬ್ರು ಸೇರಿ ಬಣ್ಣ ಹಚ್ತೀವಿ ಅಂತಿದಾರಲ್ವಾ, ಇವ್ರ ಆಸೆನ ನಾವ್ಯಾಕೆ ಬೇಡ ಅನ್ಬೇಕು? ನಿಜವಾಗ್ಲೂ ಏನೂ ಇಲ್ವಾ? ಏನೂ ಇಲ್ಲ ಅಂದ್ರೆ ಹಾಗ್ಯಾಕ್ ನೋಡ್ತಿದಾರೋ ಆಫೀಸರ್ ಅವರು? ನೀನ್ ಕಳ್ಳಿ ಅಲ್ವಾ? ಕಳ್ರನ್ನ ನಾನು ಹಾಗೆ ನೋಡೋದು. ನಾನೇನ್ ಕಳ್ತನ ಮಾಡಿದ್ದೀನಿ? ಎಲ್ರ ಮನಸ್ಸನ್ನ ನೀನ್ ಕದ್ದಿದ್ಯಾ ಅಲ್ವಾ? ಮಾತುಗಳು ಚೆನ್ನಾಗೇ ಆಡ್ತಾ ಇದ್ದೀರಾ. ಕೈಗಳು ಕೂಡ. ಏನ್ ಮಾಡ್ತಾ ಇದ್ದೀರಾ ಆಫೀಸರ್? ಅದೇ ನೀನ್ ಹೇಳಿದೆಯಲ್ಲ, ಮಾತು ಚೆನ್ನಾಗಿ ಆಡ್ತೀರಾ ಅಂತ. ಬೇಡ ಆಫೀಸರ್, ಯಾರಾದ್ರೂ ನೋಡ್ಬಿಡ್ತಾರೆ, ಚೆನ್ನಾಗಿರಲ್ಲ. ನೋಡಿದ್ರೆ ಏನಾಗತ್ತೆ? ನಾವಿಬ್ರು ಗಂಡ ಹೆಂಡ್ತಿನೇ ಅಲ್ವಾ? ನನ್ನ ಹೆಂಡ್ತಿನ ನಾನು ಮುಟ್ಬಾರ್ದಾ? ಮುಟ್ಟೋವರೆಗೂ ಓಕೆ, ಆದ್ರೆ ಆದ್ರೆ ಗೀದ್ರೆ ಏನೂ ಇಲ್ಲ. ಸೈಲೆಂಟ್ ಆಗಿರು. ನೀನ್ ಹೀಗೆ ಹಠ ಮಾಡ್ತಿದ್ರೆ ಯಾರಾದ್ರೂ ಬಂದ್ಬಿಡ್ತಾರಷ್ಟೆ. ಅವಾಗ ಚೆನ್ನಾಗಿರೋದಿಲ್ಲ, ಹೇಳ್ತಾ ಇದ್ದೀನಿ. ಅಯ್ಯೋ, ಇದ್ದಕ್ಕಿದ್ದ ಹಾಗೆ ಆಫೀಸರ್ ಹೀಗೆ ಬದಲಾಗಿದಾರಲ್ಲ. ಅಪ್ಪಿ ತಪ್ಪಿ ಮನ್ಮತ ಏನಾದ್ರೂ ಆವರಿಸ್ಕೊಂಡ್ಬಿಟ್ಟಿದಾನ ಹೇಗೆ? ಓಯ್, ಏನ್ ಯೋಚನೆ ಮಾಡ್ತಿದೀಯಾ? ಏನಿಲ್ಲ.
ಏನ್ ಮಾಡ್ತಿದ್ದೀರಾ ಆಫೀಸರ್? ನಿನ್ ಕೆನ್ನೆ ಮೇಲೆ ಪೇಂಟ್ ಅಂಟ್ಕೊಂಡಿತ್ತು, ಅದನ್ನು ಒರೆಸ್ತಿದ್ದೆ ಅಷ್ಟೇ. ಏನ್ ಹಾಗೆ ನೋಡ್ತಿದ್ಯಾ? ನನಗೆ ಎಷ್ಟು ಟೆನ್ಷನ್ ಕೊಟ್ಬಿಟ್ರಿ ಆಫೀಸರ್. ನಿಜ ಹೇಳಿ, ನೀವು ಬೇಕು ಅಂತಂದ್ರೆ ನನಗೆ ಬಣ್ಣ ಹಚ್ಚಿದ್ದು? ಅಯ್ಯೋಯ್ಯೋ, ಇದು ಚೆನ್ನಾಗಿದೆ. ನೀನ್ ಹಚ್ಕೊಂಡು ನನಗೆ ಹೇಳ್ತಿದ್ಯಾ? ನಿಮ್ಮನ್ನ ಹೀಗಲ್ಲ, ನಿಮ್ಗೆ ಪನಿಷ್ಮೆಂಟ್ ಕೊಡ್ತೀನಿ. ಕಲ್ಯಾಣಿ, ಏನ್ ಮಾಡ್ತಿದ್ಯಾ? ಈಗ ನಿಮ್ಗೆ ನೆಗು ಬಣ್ಣ ಆಯ್ತು. ಥ್ಯಾಂಕ್ ಯು ಕಲ್ಯಾಣಿ, ನಿನ್ ಪನಿಷ್ಮೆಂಟು ಚೆನ್ನಾಗಿದೆ. ನಾಳೆ ಈ ಟೈಮ್ಗೆ ನಿನ್ಗೆ ಈ ಸಂತೋಷ ಇರಲ್ಲ ಕಲ್ಯಾಣಿ. ಚೆನ್ನಾಗಿದ್ಯಾ? ಸರಿ, ಈಗ ಮತ್ತೆ ಹಚ್ತೀನಿ. ಕಲ್ಯಾಣಿ, ಬೇಡ ಕಲ್ಯಾಣಿ, ಸಾಕು. ಯಾಕೆ ನಿಂತ್ಬಿಟ್ಟೆ? ಬಾ. ಕಂದ, ನನ್ನ ಕೈಯಾರ ನಿನ್ಗಿಲ್ಲಿವರೆಗೂ ಯಾವುದೇ ಶುಭ ಕಾರ್ಯ ಮಾಡಿಲ್ಲ. ನಿನ್ನ ನನ್ನ ಕೈಯಿಂದ ಒಂದು ಸಲ ಕೂಡ ಅಂದವಾಗಿ ರೆಡಿ ಮಾಡಿಲ್ಲ. ಆದ್ರೆ ಇವತ್ತು ನಿನಗೋಸ್ಕರ ಕಡ್ಗ ತಂದಿದ್ದೀನಿ ಕಂದ. ನಿನ್ನ ಕೃಷ್ಣನ್ ಹಾಗೆ ರೆಡಿ ಮಾಡ್ತಿದ್ದಾರಂತಲ್ಲ, ನಿನ್ನ ಕಣ್ ತುಂಬ ನೋಡ್ಕೋತೀನಿ. ನನ್ನ ಕೈಯಾರೆ ನಿನಗಿದನ್ನ ಹಾಕ್ತೀನಿ. ನನ್ನ ಯಾರೇ ತಡೆದ್ರು ನಿನ್ನ ಹತ್ರ ಬಂದೇ ಬರ್ತೀನಿ. ನಿನ್ನ ಎತ್ಕೋತೀನಿ, ಮುದ್ದಾಡ್ತೀನಿ. ಸಿದ್ದುಗೂ ಆ ರಾಕ್ಷಸಿಗೂ ಗೊತ್ತಾಗದೆ ಇರೋ ಹಾಗೆ ಬರ್ತೀನಿ. ಒಂದ್ ವೇಳೆ ಅಲ್ಲಿ ನಾನು ಯಾರಾದ್ರೂ ಗುರ್ತು ಹಿಡಿದ್ರು ನಾನು ಭಯ ಪಡೋದಿಲ್ಲ. ನಿನಗೋಸ್ಕರ ಯಾರನ್ನಾದ್ರೂ ಎದುರಿಸ್ತೀನಿ ಕಂದ.